Eighth question. So here you have to give answer in one sentence each. ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕು. First question. Who was the first British officer to promote modern education in India? ಆಧುನಿಕ ಶಿಕ್ಷಣವನ್ನ ಪ್ರಸಾರ ಮಾಡುವಲ್ಲಿ ಫಸ್ಟ್ ಮೊದಲಿಗರು ಯಾರು, ಯಾವ ಬ್ರಿಟಿಷ್ ಆಫೀಸರ್ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ದಾರೆ. ಸೊ ಆನ್ಸರ್, ವಾರನ್ ಹೇಸ್ಟಿಂಗ್ಸ್ ವಾಸ್ ದ ಫಸ್ಟ್ ಬ್ರಿಟಿಷ್ ಆಫೀಸರ್ ಟು ಪ್ರಮೋಟ್ ಮಾಡರ್ನ್ ಎಜುಕೇಶನ್ ಇನ್ ಇಂಡಿಯಾ. ಓಕೆ, ಸೊ ಅವರು ಭಾರತದಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯನ್ನ ನೋಡಿ ಅದನ್ನ ಸುಧಾರಿಸುವುದಕ್ಕೋಸ್ಕರ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ಸ್ ನ ರಿಫಾರ್ಮ್ ಮಾಡಿದ್ರು, ಪ್ರಸಾರ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕಲ್ಕತ್ತಾದಲ್ಲಿ ಫಸ್ಟ್ ಟೈಮ್ ಮದರಸಾವನ್ನ ಸ್ಥಾಪಿಸೋದಿಕ್ಕೆ ಉತ್ತೇಜನ ಕೊಟ್ಟಿದ್ದೆ ಯಾರು? ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ಹೂ ಗೇವ್ permission or who promoted the first madrasa in Calcutta. Okay, by that he was the first officer to promote modern education in India. From that point only, India has started adopting the modern education system. Later on, you have learnt how the Lord William Bentinck, the governor Lord William Bentinck, who appointed a committee to give a report on the modern or English education system. Okay, later on all these will happen. The first person who gave the promotion for modern education is Warren Hastings. Okay, so ಮೆಕಾಲೆ ಅವರ ವರದಿ ಅದರ ಬಗ್ಗೆ ಎಲ್ಲ ನೀವು ನೋಡಿದಿರಾ. ಅಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿ ಆಧುನಿಕ ಶಿಕ್ಷಣದ ಬಗ್ಗೆ ಒಂದು ವರದಿಯನ್ನ ತಗೋತಾರೆ. ಸೊ ಅದಕ್ಕೂ ಮೊದಲು ವಾರನ್ ಹೇಸ್ಟಿಂಗ್ಸ್ ಅವರು ಮಾಡರ್ನ್ ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನವನ್ನ ಭಾರತದಲ್ಲಿ ಕೊಟ್ಟಿರ್ತಾರೆ. ಓಕೆ.